students, let us discuss the next concept in pricing, which is very important for your 14 mark session. That is, what are the factors influencing pricing. ಸಿ ಒಂದು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂತಂದರೆ ಯಾವುದೇ ಕಂಪನಿ ಆಗಿರ್ಬೋದು, ಕೆಲವೊಂದು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ತಗೊಳ್ಳಿ. ಏನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್? ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ 10 ರೂಪೀಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೀವು ಅದೇ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಸೆಲ್ ಮಾಡಬೇಕು ಅಂತಂದರೆ ನೀವು 10 ರೂಪೀಸ್ಗೆ ಅಥವಾ 9 ರೂಪೀಸ್ಗೆ ಸೆಲ್ ಮಾಡೋಕ್ಕೆ ಆಗೋದಿಲ್ಲ. ವೈ? ಬಿಕಾಸ್ ಕಾಸ್ಟ್ ಯು ಹ್ಯಾವ್ ಇನ್ಕರ್ಡ್ 10 ರೂಪೀಸ್. ಕಾಸ್ಟ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಪೆಂಡಿಚರ್ ವಿಚ್ ಯು ಹ್ಯಾವ್ ಇನ್ಕರ್ಡ್ ಟು ಮ್ಯಾನುಫ್ಯಾಕ್ಚರ್ ದಿ ಪ್ರಾಡಕ್ಟ್. ಸೊ ಆಲ್ರೆಡಿ ನಿಮಗೆ 10 ರೂಪೀಸ್ ಕಾಸ್ಟ್ ಆಗಿದೆ, ಬಟ್ ನಿಮಗೆ ಪ್ರಾಫಿಟ್ಸೇ ಇಲ್ಲದೆ ನೀವು ಮಾರ್ಕೆಟಲ್ಲಿ ಸೆಲ್ ಮಾಡೋಕ್ಕಾಗುತ್ತಾ? ನೋ. ಸೊ ಹೆನ್ಸ್ಫೋರ್ತ್ ಎಷ್ಟು ನಮಗೆ ಕಾಸ್ಟ್ ಆಗಿದೆ, ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಮೈಂಡಲ್ಲಿ ಇಟ್ಕೊಂಡು ಪ್ರೈಸಿಂಗ್ನ ಫಿಕ್ಸ್ ಮಾಡಬೇಕು. ಬ್ಲೈಂಡಾಗಿ ನೀವು 10 ರೂಪೀಸ್ ಕಾಸ್ಟ್ ಇನ್ಕರ್ ಆಗಿಬಿಟ್ಟು ನಾವು 5 ರೂಪೀಸ್ಗೆ ಸೆಲ್ ಮಾಡಿಬಿಡ್ತೀವಿ ಅಂತಂದರೆ ವಿಲ್ ಗೋ ಇನ್ ಅಟರ್ ಲಾಸಸ್. Understood? Henceforth, cost of production should be kept in mind before you decide the pricing. So ಈ ರೀತಿ ಡಿಫ್ರೆಂಟ್ ಇಂಟರ್ನಲ್ ಫ್ಯಾಕ್ಟರ್ಸ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಬಿಫೋರ್ ಡಿಸೈಡಿಂಗ್ ದಿ ಪ್ರೈಸಿಂಗ್ ಸ್ಟ್ರಾಟಜಿ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಆ್ಯಸ್ ಐ ಸೆಡ್ ಯು, ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಾಗಿದೆ ಅಂತ ಡಿಟರ್ಮೈನ್ ಮಾಡಬೇಕು ಫಸ್ಟು. ಆಮೇಲೆ ಅದಕ್ಕೆ ಒಂದು ಡಿಸೆಂಟ್ ಅಮೌಂಟ್ ಆಫ್ ಪ್ರಾಫಿಟ್ನ ಆ್ಯಡ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಫಿಕ್ಸ್ ಯುವರ್ ಸೆಲ್ಲಿಂಗ್ ಪ್ರೈಸ್. ಸೊ ಹಿಯರ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಬಿಕಮ್ಸ್ ಯುವರ್ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಬಿಕಮ್ಸ್ ಯುವರ್ ಸೆಲ್ಲಿಂಗ್ ಪ್ರೈಸ್ ಫೈನಲಿ. ಸೊ 10 ರೂಪೀಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ, ಅದಕ್ಕೆ ಒಂದು 2 ರೂಪೀಸ್ನ ಆ್ಯಡಪ್ ಮಾಡ್ಕೊಳ್ಳೋದು. ಸೊ 12 ರೂಪೀಸ್ ನೀವು ಪ್ರಾಡಕ್ಟ್ನ ಸೆಲ್ ಮಾಡ್ತೀರಾ. ಸೊ 2 ರೂಪೀಸ್ ಬಂದುಬಿಟ್ಟು ನಮಗೆ ಪ್ರಾಫಿಟ್ ವಾಪಸ್ ಬರುವಂಥದ್ದು. ಅಂಡರ್ಸ್ಟುಡ್? ಹೆನ್ಸ್ಫೋರ್ತ್ ಆ ಪ್ರಾಫಿಟಿಂದನೇ ನಾವು ಮಾರ್ಕೆಟ್ಸಲ್ಲಿ ಸಸ್ಟೈನ್ ಆಗೋಕ್ಕೆ ಆಗುವಂಥದ್ದು. ಸೊ ದಿಸ್ ಫ್ಯಾಕ್ಟರ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ನೆಕ್ಸ್ಟ್ ಇಸ್ ದ ಸ್ಟೇಟಸ್ ಆಫ್ ದಿ ಸೆಲ್ಲರ್. ಸೊ ಒಂದು ಮಾರ್ಕೆಟಲ್ಲಿ ಸೆಲ್ಲರು ವೆಲ್ ರೆಪ್ಯೂಟೆಡ್ ಎಸ್ಟ್ಯಾಬ್ಲಿಷ್ ಆಗಿರ್ತಾನೆ ಅಂತ ಅಂದ್ಕೊಳ್ಳಿ. ಸೊ ಆ ವೆಲ್ ಎಸ್ಟ್ಯಾಬ್ಲಿಷ್ಡ್ ಸೆಲ್ಲರ್ ಏನಾದರೂ ಹೈ ಪ್ರೈಸಸ್ ಚಾರ್ಜ್ ಮಾಡಿದ್ರು ಕೂಡ ನಡೆಯುತ್ತೆ. ಓಕೆ, ಸೊ ಇವಾಗ ಒಳ್ಳೆ ಬ್ರ್ಯಾಂಡ್ ಯಾವುದಾದ್ರೂ ತಗೊಳ್ಳಿ. ಓಕೆ, ವೆಲ್ ಗುಡ್ ಎಸ್ಟ್ಯಾಬ್ಲಿಷ್ಡ್ ಬ್ರ್ಯಾಂಡ್ ಅಂತ ತಗೊಳ್ಳಿ. ಅವರು ಸ್ಲೈಟಾಗಿ ಪ್ರೈಸಸ್ ಹೈಕ್ ಮಾಡಿದ್ರು ಕೂಡ ನಡೆಯುತ್ತೆ. ಯಾಕಂದರೆ ಬ್ರ್ಯಾಂಡ್ ಇಮೇಜ್ ಜಾಸ್ತಿ ಆಗಿರುತ್ತೆ ಇನ್ ದಿ ಮೈಂಡ್ಸ್ ಆಫ್ ದಿ ಕನ್ಸ್ಯೂಮರ್. ದ ಬ್ರ್ಯಾಂಡ್ ಫಾರ್ ದ ಇಮೇಜ್ ಫಾರ್ ದಟ್ ಬ್ರ್ಯಾಂಡ್ ವಿಲ್ ಬಿ ಮೋರ್ ಅಲ್ವಾ? ಸೊ ಆ ಟೈಮಲ್ಲಿ ಹೈಯರ್ ಪ್ರೈಸಸ್ನ ನೀವು ಚಾರ್ಜ್ ಮಾಡಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಐಫೋನ್. ನಾನು ಯಾಕೆ ನಿಮಗೆ ಪದೇ ಮೊಬೈಲ್ಸ್ದೇ ಹೇಳ್ತಾ ಇರ್ತೀನಿ ಅಂತಂದರೆ, ಬಿಕಾಸ್ ಎವ್ರಿಬಡಿ ಈಸ್ ಯೂಸಿಂಗ್ ದ್ಯಾಟ್ ಇನ್ ಅ ರೆಗ್ಯುಲರ್ ಟೈಮ್. ಎಲ್ರಿಗೂ ಅಪ್ಡೇಟ್ಸ್ ಗೊತ್ತಿರುತ್ತೆ. ಓಕೆ, ಸೊ ಐಫೋನ್ ಅಂತ ತಗೊಳ್ಳಿ. ಅದು ಬಂದುಬಿಟ್ಟು ಐಫೋನ್ ಸೆಲ್ಲರ್ ಹ್ಯಾಸ್ ಒನ್ ಎಸ್ಟ್ಯಾಬ್ಲಿಷ್ಡ್ ನೇಮ್, ರೆಪ್ಯೂಟೆಡ್ ನೇಮ್ ಇದೆ. ಎಸ್, ಐಫೋನ್ ಇಸ್ ಅ ಬೆಸ್ಟ್ ಕಂಪನಿ ಅಂತ. ಓಕೆ, ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಸೇಲ್ಸ್ ಮೇಕಿಂಗ್ ಕಂಪನಿ ಪ್ರೆಸೆಂಟ್ಲಿ. ಓಕೆ, ಸೊ ಇದಕ್ಕೆ ಹೈಯರ್ ಪ್ರೈಸಸ್ ಚಾರ್ಜ್ ಮಾಡಿದ್ರು ಕೂಡ we are ready to purchase it. Why? Because it is very reputed in the market. Think about the newcomer, new seller, new brand ಅಂತ ತಗೊಳ್ಳಿ. ಅವರು ಹೈ ಪ್ರೈಸ್ ಚಾರ್ಜ್ ಮಾಡೋಕ್ಕಾಗಲ್ಲ. ದೇ ಶುಡ್ ಗೋ ಫಾರ್ ದಿ ಚಾರ್ಜಿಂಗ್ ಲೋಯರ್ ಪ್ರೈಸಸ್ ಇನಿಷಿಯಲಿ. ಅಂಡರ್ಸ್ಟುಡ್? ಸೊ ಈ ಫ್ಯಾಕ್ಟರ್ನ ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. Next we have stages in product life cycle. So we have 4 stages in product life cycle, that is introduction stage, growth stage, maturity stage and decline stage. So introduction stage alli ನಿಮಗೆ ಆಲ್ರೆಡಿ ಪ್ರಾಡಕ್ಟ್ ಲೈಫ್ ಸೈಕಲ್ ಬಗ್ಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಗೊತ್ತು. ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ನಾವು ಡೈರೆಕ್ಟಾಗಿ ಪ್ರೈಸಸ್ನ ಹೈ ಆಗಿ ಚಾರ್ಜ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕಸ್ಟಮರ್ಸ್ ವಿಲ್ ನಾಟ್ ಬಿ ನೋಯಿಂಗ್ ಅವರ್ ಪ್ರಾಡಕ್ಟ್ ಫೆಮಿಲಿಯರ್ಲಿ. ನಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ. ಸೊ ನೀವು ಅವಾಗ ಏನು ಮಾಡಬೇಕು, ಏನು ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ ಕಸ್ಟಮರ್ಸ್ನ ಪುಲ್ ಮಾಡೋಕ್ಕೆ ನೋಡಬೇಕು. ವಿ ಶುಡ್ ಫೋಕಸ್ ಆನ್ ಪುಲ್ಲಿಂಗ್ ದ ಕಸ್ಟಮರ್ಸ್ ಟುವರ್ಡ್ಸ್ ಅಸ್. ಸೊ ಯಾವಾಗ ನಮಗೆ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ ಅಂತಂದರೆ ಪ್ರೈಸಸ್ ಲೋ ಇದ್ದಾಗ. ಓಕೆ, ಸೊ ಜನರಲ್ ಆಗಿ ಇಂಟ್ರೊಡಕ್ಷನ್ ಸ್ಟೇಜಲ್ಲಿ ಲೋ ಪ್ರೈಸಸ್ನ ಚಾರ್ಜ್ ಮಾಡಬೇಕು. ಗ್ರೋತ್ ಸ್ಟೇಜಲ್ಲಿ ಲಿಟಲ್ ಹೈಯರ್ ಪ್ರೈಸಸ್ನ ಚಾರ್ಜ್ ಮಾಡಬೇಕು. ಇಫ್ ಯುವರ್ ಪ್ರಾಡಕ್ಟ್ ಈಸ್ ಇನ್ ಮೆಚುರಿಟಿ ಸ್ಟೇಜ್, ಗೋ ಫಾರ್ ಚಾರ್ಜಿಂಗ್ ಸ್ಟಿಲ್ ಹೈಯರ್ ಪ್ರೈಸಸ್. ಸೊ ಸ್ಟಿಲ್ ಹೈಯರ್ ಪ್ರೈಸಸ್ ಮೀನ್ಸ್ ಇಫ್ ಯುವರ್ ಪ್ರಾಡಕ್ಟ್ ಈಸ್ ಅಕ್ಸೆಪ್ಟೆಡ್ ಬೈ ದಿ ಕನ್ಸ್ಯೂಮರ್. ನಿಮ್ಮ ಪ್ರಾಡಕ್ಟು ಕನ್ಸ್ಯೂಮರು ತುಂಬ ಅಕ್ಸೆಪ್ಟ್ ಮಾಡಿರ್ತಾನೆ, ಆ ಟೈಮಲ್ಲಿ ಮಾತ್ರ ಹೈಯರ್ ಪ್ರೈಸಸ್ ಮೆಚುರಿಟಿ ಸ್ಟೇಜಲ್ಲಿ ಚಾರ್ಜ್ ಮಾಡೋಕ್ಕೆ ಹೋಗಬೇಕು. ಇಲ್ಲಾಂತಂದರೆ ಮಾಡ್ರೇಟಾಗಿ ಹೈ ಮಾಡಬೇಕಷ್ಟೇ, ಜಾಸ್ತಿ ಹೈ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಇನ್ ಡಿಕ್ಲೈನ್ ಸ್ಟೇಜ್, ಒನ್ಸ್ ಅಗೇನ್ ದ ಪ್ರೈಸಸ್ ಹ್ಯಾಸ್ ಟು ಬಿ ಡಿಕ್ಲೈನ್ಡ್. ಸೊ ನಿಮ್ಮ ಪ್ರಾಡಕ್ಟು ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು ಆಮೇಲೆ ಪ್ರೈಸಸ್ನ ಫಿಕ್ಸ್ ಮಾಡುವಂಥದ್ದು. ಅಂಡರ್ಸ್ಟುಡ್? ಇಂಟ್ರಡಕ್ಷನ್ನ, ಗ್ರೋತಾ, ಮೆಚುರಿಟಿನ, ಡಿಕ್ಲೈನ್ನ, ಈ ಫ್ಯಾಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು ಪ್ರೈಸಿಂಗ್ ಮಾಡಬೇಕು. Next we have marketing objectives. So different companies will be having different marketing objectives. So say for example, if the company is aiming for survival, ಸೊ ನಾವು ಯಾವುದೋ ಒಂಥರ ಸರ್ವೈವ್ ಆಗಬೇಕು ಮಾರ್ಕೆಟಲ್ಲಿ ಅನ್ನೋ ಆಪ್ಷನ್ ಇರುತ್ತೆ. ಅವರು ಲೋ ಪ್ರೈಸ್ನ ಚಾರ್ಜ್ ಮಾಡಬೇಕು.
Okay, if you want to survive in the market for the longer period, always you should opt low pricing strategy. ಓಕೆ, ಕೆಲವೊಂದು ಕಂಪನೀಸು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋಕ್ಕೆ ನೋಡುತ್ತೆ. ಇರ್ರೆಸ್ಪೆಕ್ಟಿವ್ ನಾವು ಫ್ಯೂಚರಲ್ಲಿ ಮಾರ್ಕೆಟಲ್ಲಿ ಇರ್ತೀವೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಪ್ರಾಫಿಟ್ನ ಗೇನ್ ಮಾಡಬೇಕು ಇನ್ಸ್ಟೆಂಟಾಗಿ ಅಂತಂದರೆ ಅವ್ರೇನು ಮಾಡ್ತಾರೆ, ಹೈ ಪ್ರೈಸಸ್ನ ಚಾರ್ಜ್ ಮಾಡಿಬಿಡ್ತಾರೆ. ಓಕೆ, ಆನ್ ದಿ ಅದರ್ ಹ್ಯಾಂಡ್, ಇಫ್ ದ ಕಂಪನಿ ಏಮ್ಸ್ ಅಟ್ ಪ್ರೊವೈಡಿಂಗ್ ಕ್ವಾಲಿಟಿ ಪ್ರಾಡಕ್ಟ್ನ ಕೊಡಬೇಕು ಅಂತ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಹೈಯರ್ ಪ್ರೈಸಸ್ನ ಚಾರ್ಜ್ ಮಾಡಬೇಕು. ಯಾಕಂತಂದರೆ ಯುವರ್ ಪ್ರೈಸ್ ಶುಡ್ ಜಸ್ಟಿಫೈ ದಿ ಕ್ವಾಲಿಟಿ ವಾಟ್ ಎವರ್ ಯು ಆರ್ ಗಿವಿಂಗ್. ಓಕೆ, ಸೊ ನೀವು ಯಾವಾಗ ಕ್ವಾಲಿಟಿ ಕೊಡಬೇಕು ಅಂತಂದರೆ ಆವಾಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟು ಜಾಸ್ತಿ ಆಗುತ್ತೆ ನಮಗೆ, ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು ಅಂದರೆ. ಸೊ ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟು ನೀವು ಎಲ್ಲಿಂದ ರಿಕವರ್ ಮಾಡ್ಕೊತೀರಾ? ಇಟ್ ಈಸ್ ಓನ್ಲಿ ವಿತ್ ದ ಪ್ರಾಫಿಟ್ಸ್ ವಾಟ್ ಯು ಆರ್ ಗೆಟಿಂಗ್ ಫ್ರಮ್ ದಿ ಮಾರ್ಕೆಟ್. ಅಂಡರ್ಸ್ಟುಡ್. ಆನ್ ದಿ ಅದರ್ ಹ್ಯಾಂಡ್, ಕೆಲವೊಂದು ಕಂಪನೀಸು ಅವರ ಆಬ್ಜೆಕ್ಟಿವ್ ಬಂದುಬಿಟ್ಟು ನ್ಯೂ ಪ್ಲೇಯರ್ಸ್ ಇರ್ತಾರೆ. ನ್ಯೂ ಪ್ಲೇಯರ್ಸ್ ಮೀನ್ಸ್ ದ ಕಾಂಪಿಟೇಟರ್ಸ್ನ ಪ್ರಿವೆಂಟ್ ಮಾಡಬೇಕು ಅನ್ನೋ ಸ್ಟ್ರಾಟಜಿ ಕೆಲವೊಂದು ಕಂಪನೀಸ್ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅಂಡರ್ಸ್ಟುಡ್. ಅಂಥವ್ರು ಏನು ಮಾಡಬೇಕು, ಒನ್ಸ್ ಅಗೇನ್ ದೇ ಹ್ಯಾವ್ ಟು ಚಾರ್ಜ್ ಫಾರ್ ದಿ ಲೋ ಪ್ರೈಸ್. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಯಾವ ಟೈಪ್ ಆಫ್ ಆಬ್ಜೆಕ್ಟಿವ್ನ ಫಾಲೋ ಮಾಡ್ತಾ ಇದ್ದೀರಾ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರೈಸಿಂಗ್ ಸ್ಟ್ರಾಟಜಿನ ಯು ಹ್ಯಾವ್ ಟು ಚೂಸ್ ಇಯರ್. So for example, if company A wants to maximize the profits, generally it can go for pricing higher. Okay, on the other hand, if another company wants to survive in the market for the longer time, it can go for charging lower prices. Okay, so this is what the point says you. Next you have marketing mix strategy. So marketing mix alli 4 P's ide alva, product, price, place and promotion. Now we are discussing about pricing. ಸೊ ನೀವು ಪ್ರೈಸಿಂಗ್ ಫಿಕ್ಸ್ ಮಾಡಿದಾಗ ಯು ಹ್ಯಾವ್ ಟು ಕನ್ಸಿಡರ್ ದಿ ಅದರ್ 3 P's ಆಫ್ ಮಾರ್ಕೆಟಿಂಗ್, ದಟ್ ಈಸ್ ಪ್ರಾಡಕ್ಟ್, ಪ್ಲೇಸ್ ಆ್ಯಂಡ್ ಪ್ರಮೋಷನ್. ಅಂಡರ್ಸ್ಟುಡ್. 4 ಬ್ಯಾಲೆನ್ಸ್ ಆಗಬೇಕು. ಪ್ರಾಡಕ್ಟ್ ಆಗಲಿ, ಪ್ರೈಸ್ ಆಗಲಿ, ಪ್ಲೇಸ್ ಆಗಲಿ, ಪ್ರಮೋಷನ್ ಆಗಲಿ, ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಸಿ ದ್ಯಾಟ್ ಯು ಆರ್ ಗೋಯಿಂಗ್ ಟು ಫಿಕ್ಸ್ ದ ಪ್ರೈಸ್ ಕೀಪಿಂಗ್ ಇನ್ ಮೈಂಡ್ ದಿ ಅದರ್ 3 P's ಆಫ್ ಮಾರ್ಕೆಟಿಂಗ್. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಗೋಯಿಂಗ್ ಟು ಪ್ರಾಡಕ್ಟ್ ಅಂತ ತಗೊಳ್ಳಿ, ಹೈ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು ಅಂತಂದರೆ ಗೋ ಫಾರ್ ಚಾರ್ಜಿಂಗ್ ಹೈಯರ್ ಪ್ರೈಸ್. ಆನ್ ದಿ ಅದರ್ ಹ್ಯಾಂಡ್, ಡಿಸ್ಟ್ರಿಬ್ಯೂಷನ್ ಚಾನಲ್ಗೆ ಹೋಗಿ, ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಇರುತ್ತಲ್ವ, ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಸೊ ನೀವು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನಲ್ಲಿ ಟೂ ಮೆನಿ ಇಂಟರ್ಮೀಡಿಯರೀಸ್, ಸೇ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರರ್, ಏಜೆಂಟ್, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರೀಟೇಲರ್, ಇಷ್ಟು ಜನ ಇಂಟರ್ಮೀಡಿಯರೀಸ್ನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಕಂಪನಿಯಲ್ಲಿ, ಆವಾಗ ನೀವು ಪ್ರೈಸು ಜಾಸ್ತಿನೇ ಚಾರ್ಜ್ ಮಾಡಬೇಕು. ಯಾಕಂದರೆ ಯು ಹ್ಯಾವ್ ಟು ಗಿವ್ ದ ರೆಮ್ಯುನರೇಷನ್ ಫಾರ್ ದೀಸ್ ಪೀಪಲ್. ಓಕೆ, ಸೊ ಒನ್ಸ್ ಅಗೇನ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಮ್ಯಾಟರ್ಸ್ ಹಿಯರ್. ನೆಕ್ಸ್ಟ್ ಪ್ರಮೋಷನ್. ಸೊ ನೀವು ಅಡ್ವರ್ಟೈಸ್ಮೆಂಟ್ಸು ಮತ್ತು ಪ್ರಮೋಷನ್ ಎಕ್ಸ್ಪೆನ್ಸಸ್ ಜಾಸ್ತಿ ಇನ್ಕರ್ ಆಗ್ತಾ ಇದ್ದರೆ ಆ ಟೈಮಲ್ಲಿ ಪ್ರೈಸಸ್ಸು ಜಾಸ್ತಿನೇ ಚಾರ್ಜ್ ಮಾಡಬೇಕು ನಾವು, ಅಲ್ವಾ? ಸೊ ದಿಸ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಸೊ ಈ 4 ಸಹ ಬ್ಯಾಲೆನ್ಸ್ ಆಗಬೇಕು. ಸೊ ಹೆನ್ಸ್ ಫೋರ್ತ್ ದ ಪ್ರೈಸ್ ಶುಡ್ ಬಿ ಕೋಆರ್ಡಿನೇಟೆಡ್ ವಿತ್ ಅದರ್ ಕಾಂಪೊನೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಸೊ ಇದನ್ನು ಕನ್ಸಿಡರ್ ಮಾಡಿಕೊಂಡು ಪ್ರೈಸ್ನ ಫಿಕ್ಸ್ ಮಾಡಬೇಕು ನಾವು. ನೆಕ್ಸ್ಟ್ ವಿ ಹ್ಯಾವ್ ಲೆವೆಲ್ ಆಫ್ ಪ್ರೊಡಕ್ಷನ್. ಸೊ ಲೆವೆಲ್ ಆಫ್ ಪ್ರೊಡಕ್ಷನ್ ಮೀನ್ಸ್ if it is a low or medium scale production, prices must be high. So prices must be ಯಾಕೆ ಅಂತಂದರೆ ಲೋ ಆರ್ ಮೀಡಿಯಮ್ ಸ್ಕೇಲ್ ಪ್ರೊಡಕ್ಷನ್ಸು ತುಂಬ ಕಮ್ಮಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹಾಗಾಗಿ ಕಾಸ್ಟ್ ಜಾಸ್ತಿ ಆಗುತ್ತೆ. ವೆರಾಸ್ ಇಫ್ ಇಟ್ ಈಸ್ ಅ ಲಾರ್ಜ್ ಸ್ಕೇಲ್ ಕಂಪನಿ, ದೇ ವಿಲ್ ಮ್ಯಾನುಫ್ಯಾಕ್ಚರ್, ದ ಔಟ್ಪುಟ್ ವಿಲ್ ಬಿ ಮೋರ್ ವೆನ್ ಕಂಪೇರ್ಡ್ ಟು ದಿಸ್ ಲೋ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಪ್ರೊಡಕ್ಷನ್ ಕಂಪನೀಸ್. ಓಕೆ, ಸೊ ಯಾವಾಗ ಪ್ರೊಡಕ್ಷನ್ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾರೋ ಆವಾಗ ಗ್ರ್ಯಾಜುವಲ್ ಆಗಿ ದ ಅಡಿಷ್ನಲ್ ಕಾಸ್ಟ್ ಬಂದುಬಿಟ್ಟು ಲೆಸ್ ಆಗ್ತಾ ಬರುತ್ತೆ. Understood? So this has to be kept in mind while deciding the price. Next we have pricing objectives. So once again, different organization will be having different pricing objectives. Okay, so ಯಾವ ಎಕ್ಸಾಂಪಲ್ ಯು ಹ್ಯಾವ್, ಕೆಲವೊಂದು ಫರ್ಮ್ಸ್ ಬಂದುಬಿಟ್ಟು ದೇರ್ ಪ್ರೈಸಿಂಗ್ ಆಬ್ಜೆಕ್ಟಿವ್ ಇಸ್ ಟು ಅರ್ನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ನಾವೇನು ಇನ್ವೆಸ್ಟ್ಮೆಂಟ್ ಹಾಕಿದ್ದೀವೋ ಅದಕ್ಕೆ ಸ್ವಲ್ಪ ರಿಟರ್ನ್ಸ್ ತಗೋಬೇಕು ಅನ್ನೋ ಆಬ್ಜೆಕ್ಟಿವ್ ಇರುತ್ತೆ. ಕೆಲವೊಂದು ಕಂಪನೀಸ್ಗೆ ವಿ ಹ್ಯಾವ್ ಟು ಸರ್ವೈವ್ ಇನ್ ದಿ ಮಾರ್ಕೆಟ್, ಕೆಲವೊಂದು ಟು ಅಟೈನ್ ಮಾರ್ಕೆಟ್ ಶೇರ್. ಸೊ ಮಾರ್ಕೆಟಲ್ಲಿ ವಿ ಹ್ಯಾವ್ ಟು ಗೋ ಫಾರ್ ದಿ ಟಾಪ್ ಪೊಸಿಷನ್ ಅಂತ ಇರ್ತಾರೆ. ಸೊ ದೇ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಲೋ ಪ್ರೈಸಸ್ ಓನ್ಲಿ. ಕೆಲವೊಬ್ಬರು ಮ್ಯಾಕ್ಸಿಮಮ್ ಪ್ರಾಫಿಟ್ಸ್ನ ಗೇನ್ ಮಾಡಬೇಕು ಅಂದ್ಕೊತಾರೆ. ಸೊ ದೇ ಹ್ಯಾವ್ ಟು ಚಾರ್ಜ್ ಹೈಯರ್ ಪ್ರೈಸಸ್. ಕೆಲವೊಬ್ಬರು ಟು ಮೇಂಟೈನ್ ಆ್ಯನ್ ಇಮೇಜ್. ಸೊ ಒನ್ಸ್ ಅಗೇನ್ ಈವನ್ ದೀಸ್ ಪೀಪಲ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ದಿ ಲೋ ಪ್ರೈಸಿಂಗ್ ಸ್ಟ್ರಾಟಜಿ ಓನ್ಲಿ. ಸೊ ಒಂದೊಂದು ಕಂಪನಿಗೆ ಒಂದೊಂದು ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಓಕೆ, ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು, ಪ್ರೈಸಿಂಗ್ನ ಡಿಸೈಡ್ ಮಾಡಬೇಕು. Understood? So all these internal factors has to be kept in mind and then go for deciding an effective pricing. So we'll stop it here. In the next class we shall go for the external factors influencing pricing. Note down neatly in your notebook. If you have any doubts you can ask me guys. Have a good day.